ಇನ್ನು ಬರುವಂತ 20ನೇ ತಾರೀಕು ಅಂದ್ರೆ 20/4/2026 19 ಮೇ 2026 ತನಕ ನಮ್ಮ ಒಂದು ಭಾರತೀಯ ಟಿಎ ಆರ್ಮಿ ನೇಮಕಾತಿ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಒಂದು ಭಾರತೀಯ ಪ್ರಾದೇಶಿಕ ಸೇನೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಬರುವಂತ 20ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಬಟ್ ಎಲ್ಲ ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಅವಕಾಶ ಸಿಗತ್ತೆ. ಯಾವ ನೇಮಕಾತಿ ಏನು ಎಲ್ಲಿ ಎಲ್ಲ ಮಾಹಿತಿ ಇರತ್ತೆ. ಇದೇ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮತ್ತೆ ಯಾರು ಹೊಸ ನೋಡಾತಿದಾರಲ್ಲ, ಈ ಒಂದು ಭಾರತೀಯ ಸೇನೆಯಲ್ಲಿ ಸೇರ್ಬೇಕನ್ನೋರು ಈ ಒಂದು ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ನಮಗೆ ನೋಟಿಸ್ ಆಯ್ತು ತಿಳಿಸ್ಕೊಡ್ಬೇಕಂತ ಅನ್ಕೊಂಡೆ. ಇಲ್ಲಿ ನೋಡಿ ಏನೇನ್ ಪೋಸ್ಟ್ ಇದಾವೆ, ಯಾವ್ಯಾವ ಒಂದು ರ್ಯಾಂಕು, ಯಾವ್ಯಾವ ಪೋಸ್ಟ್ ಇದಾವೆ, ಎಲ್ಲೆಲ್ಲಿ ವೇತನ ಕೊಡ್ತಾರೆ, ಮತ್ತೆ ಎಷ್ಟು ವೇತನ ಇರತ್ತೆ, ಮತ್ತು ಸರ್ವಿಸ್ ಪೇ ಅದನ್ನ ಎಷ್ಟು ಕೊಡ್ತಾರೆ, ಮತ್ತೆ ಎಷ್ಟು ಅಂಕಗಳ ಮೇಲೆ ಇದು ಪರೀಕ್ಷೆ ಇಟ್ಟಿದ್ದಾರೆ, ಮತ್ತೆ ಯಾವ ರೀತಿಯ ಕೊನೆಯ ದಿನಾಂಕ ಎಲ್ಲ ಡೀಟೇಲ್ಸ್ ಇದೆ. ಬಟ್ ನಾನು ನಿಮಗೆ ಇದು ಸಣ್ಣ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ, ಅದು ನಮಗೆ ಕಾಣಿಸೋದಿಲ್ಲ. ಇಲ್ಲಿ ನೋಡಿ, ಟಿ ಆರ್ಮಿ ರ್ಯಾಲಿಯಾಗಿರತ್ತೆ. ಇದು 2026 ನೇಮಕಾತಿ. ಇಲ್ಲಿ ಕಾಣಿಸ್ತಾ ಇರಬಹುದು ದಿನಾಂಕ 20ನೇ ತಾರೀಕಿಂದ 19ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಯಾವುದು ಏನು ಅಂತ ಮಾಹಿತಿ ಇರತ್ತೆ. ಈ ಒಂದು ನೋಟಿಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದು ನಮಗೆ ಕಾಣಿಸೋದಿಲ್ಲ, ಯಾಕಂದ್ರೆ ಸಣ್ಣ ಅಕ್ಷರದಲ್ಲಿ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಇನ್ನೊಂದು ನೋಟಿಸ್ ಬರತ್ತೆ, ವೇಟ್ ಮಾಡಿ. ಇದು ಪ್ರಾದೇಶಿಕ ಸೇನೆಯಲ್ಲಿ 12 ಪೋಸ್ಟ್ ಇರತ್ತೆ. ಯಾವ್ದು ಪ್ರಾದೇಶಿಕ ಸೇನಾ ಅಧಿಕಾರಿ ಅಂತ ಹೇಳಿ, ಪ್ರಾದೇಶಿಕ ಸೇನಾ ಅಧಿಕಾರಿ. ಇದು ಟಿಎ ಆರ್ಮಿ ರ್ಯಾಲಿ ಅಲ್ಲ, ಅಂದ್ರೆ ಓಪನ್ ರ್ಯಾಲಿ ಇರುತ್ತಲ್ಲ ಅದಲ್ಲ. ಇದಕ್ಕೆ ಪರೀಕ್ಷೆ ಇಡ್ತಾರೆ. ಒಂದು ಪರೀಕ್ಷೆ ಬರಿಬೇಕು, ಹುದ್ದೆನ ಪಡಿಬೇಕು. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 56,100 2,15,000 ತನಕ ಸ್ಯಾಲ್ರಿ ಕೊಡ್ತಾರೆ. ತುಂಬಾ ಜನ ಟಿಎ ಆರ್ಮಿ ರ್ಯಾಲಿ ಅನ್ಕೊಂಡೆ ವಿಡಿಯೋ ನೋಡಿರ್ತಾರೆ, ನನಗೂ ಕೂಡ ಗೊತ್ತು. ಹಂಗೆ ಹೇಳಿದ್ರೆ ಕೆಲವು ಜನಕ್ಕೆ ಅರ್ಥ ಆಗತ್ತೆ. ಇದು ಪ್ರಾದೇಶಿಕ ಸೇನಾದಲ್ಲಿ 12 ಪೋಸ್ಟ್, ಪ್ರಾದೇಶಿಕ ಸೇನಾ ಅಧಿಕಾರಿ ಅಂತ ಹೇಳಿ ಪರೀಕ್ಷೆ ಇರತ್ತೆ. ಇದಕ್ಕೆ ಟಿಎ ಓಪನ್ ರ್ಯಾಲಿ ಅಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ವಿದ್ಯಾರ್ಹತೆ ಪದವಿಯನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಿರ್ಬೇಕು. ಅಂತವ್ರು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಏನೇನು ಪೋಸ್ಟ್ ಇದಾವೆ, ಈ ಒಂದು ಪ್ರಾದೇಶಿಕ ಸೇನೆಯ ಇದಾವಲ್ಲ, ಅದರಲ್ಲಿ ಏನೇನಿದಾವೆ ಪೋಸ್ಟ್ ಹೆಸರು: ಲೆಫ್ಟೆಂಟು, ಕ್ಯಾಪ್ಟನು, ಮೇಜರು, ಲೆಫ್ಟೆಂಟ್ ಕರ್ನರ್ ಹುದ್ದೆಗಳು, ಮತ್ತು ಕರ್ನರು, ಬ್ರಿಗೇಡಿಯರ್, ಇವೆಲ್ಲ ಪೋಸ್ಟ್ ಇರತ್ತೆ. ಇದಕ್ಕೆ ವಯೋಮಿತಿ 18ರಿಂದ 42 ವರ್ಷ ಅಷ್ಟಿದ್ದವ್ರು ಅಪ್ಲಿಕೇಶನ್ ಹಾಕಿ. ಶುಲ್ಕನು ಎಲ್ಲ ಒಂದು ಅಭ್ಯರ್ಥಿಗಳಿಗೆ 500 ಕೊಟ್ಟಿದ್ದಾರೆ. ಇದು ನಾರ್ಮಲ್ ಆಗಿರತ್ತೆ. ಅಂದ್ರೆ ನಾರ್ಮಲ್ ಅಂದ್ರೂ ಜಾಸ್ತಿನೇ. ಇದು ಆಯ್ಕೆ ಪ್ರಕ್ರಿಯೆಯಲ್ಲಿ ಕಂಪ್ಯೂಟರ್ ಆಧಾರ ಪರೀಕ್ಷೆ. ಇದಕ್ಕೆ ದೈಹಿಕ ಪರೀಕ್ಷೆ ಇರೋದಿಲ್ಲ, ಲಿಖಿತ ಪರೀಕ್ಷೆ ಒಂದು, ಸಂದರ್ಶನ ಒಂದು, ವೈದ್ಯಕೀಯ ಪರೀಕ್ಷೆ ಕೂಡ ಇರೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಈಗ ದಿನಾಂಕ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇವೆ. ಅಂದ್ರೆ 20ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ. 19ನೇ ತಾರೀಕು ಮೇ 19ನೇ ತಾರೀಕು ತನಕ ಅವಕಾಶ ಇರತ್ತೆ. ಇದು ನಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಪ್ರಾದೇಶಿಕ ಸೇನೆ ಭಾರತದಲ್ಲಿ ಕೆಲಸ. ಕರ್ನಾಟಕದವ್ರು ಅಪ್ಲೈ ಮಾಡಿ, ಆಲ್ ಇಂಡಿಯಾದವ್ರು ಅಪ್ಲೈ ಮಾಡಿ, ಎಲ್ಲರಿಗೂ ಅವಕಾಶ ಇರತ್ತೆ. ಇಲ್ಲಿ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ, ಓನ್ಲಿ ನೋ ಅದರ್ ಮೋಡ್ ಕೊಟ್ಟಿದ್ದಾರೆ. ಇಲ್ಲಿ ಪುರುಷರೇ ಅಷ್ಟು ಅಪ್ಲಿಕೇಶನ್ ಹಾಕ್ಬೇಕು, ಮಹಿಳೆಯರೇ ಅಪ್ಲಿಕೇಶನ್ ಹಾಕ್ಬೇಕಂತ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ನನಗಂತೂ ಕಾಣಿಸ್ತಾ ಇಲ್ಲ. ಆನ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. indianarmy.nic ಭೇಟಿ ಕೊಟ್ಟು ಅಪ್ಲಿಕೇಶನ್ ಹಾಕಿ. ನೀವು ಈಗಲೇ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದು ಸಿಗಲ್ಲ ಫಾರ್ಮು. 20ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ. ಅಲ್ಲಿ ನಂತರ ವೇಟ್ ಮಾಡಿ. ನನಗೆ ಇದಕ್ಕೆ ತಕ್ಕಂತೆ ಏನಾದರೂ ಕನ್ಫ್ಯೂಸ್ ಇದ್ರೆ ನನಗೆ ಇನ್ಸ್ಟಾದಲ್ಲಿ ಪರ್ಸನಲ್ ಕೂಡ ಮೆಸೇಜ್ ಮಾಡಿ. ಟೆನ್ಷನ್ ತಗೋಬೇಡಿ, ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ನಾನು ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತೇನೆ.